सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा नाम्नी इयं देवभाषायाः कृतिः इदानीं विचार्यते। तत्र द्वादशो विषयः। विषयः कः? द्वादशो विषयः ब्रह्मात्मानुभव साधनम् इति। इमं विषयम् अधिकृत्य इदानीं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं ग्रन्थभागं ब्रह्मात्मानुभव साधनम् इति द्वादशं ग्रन्थभागं यथा स्वामिपादानुग्रहम् इदानीं विचारयामः। सर्वाग्रे श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानन्देन्द्र सरस्वती स्वामिपादैः प्रणीता विशुद्ध वेदांत परिभाषा। तत्र द्वादशो विषयः ब्रह्मात्मानुभव साधनम् एकदेशिमतेन। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे। पदवाक्य प्रमाण ज्ञान
ಸಂಪ್ರದಾಯವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರಿಂದ ಅನುಗ್ರಹೀತವಾಗಿರ್ತಕ್ಕಂತಹ ಒಂದು ವಿಶಿಷ್ಟ ದೇವಭಾಷೆಯ ವಿಶಿಷ್ಟ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಇದರಲ್ಲಿ 12ನೆಯ ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ವಿಷಯ ಯಾವುದು? ಬ್ರಹ್ಮಾತ್ಮಾನುಭವ ಸಾಧನಂ. ಬ್ರಹ್ಮಾತ್ಮಾನುಭವಕ್ಕೆ ಸಾಧನೆ ಏನು? ಬ್ರಹ್ಮಾತ್ಮಾನುಭವಕ್ಕೆ ಏನು ಸಾಧನೆ ಮಾಡಬೇಕು? ಈ ಒಂದು ಬ್ರಹ್ಮಾತ್ಮಾನುಭವ ಅಂತಕ್ಕಂಥದ್ದು ಯಾವುದರಿಂದ ಬರುತ್ತೆ? ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನವಾಯಿತು, ಅದು ಬ್ರಹ್ಮಜ್ಞಾನವೇ ಸಾಧನೆ. ಈ ಬ್ರಹ್ಮಜ್ಞಾನವಾದ ಮೇಲೆ ಆ ಒಂದು ಯಾವ ಜ್ಞಾನವಾಯಿತೋ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥದ್ದು, ಅದು ನಮ್ಮ ಅನುಭವಕ್ಕೆ ಬರಬೇಕಾದದ್ದು ಬಹಳ ಬಹಳ ಮುಖ್ಯ. ಸುಮ್ಮನೆ ಓದ್ಬಿಟ್ರೆ ಓದ್ವಿ, ಅರ್ಥವಾಯಿತು, ಎಲ್ಲ ಆಯಿತು. ಆದರೆ ಅದು ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂತಹ ವಾಕ್ಯದ ಒಂದು ಅನುಭವ, ಅದರ ಅರ್ಥ ಏನಿದೆ, ಅದರ ಅನುಭವ ನಮಗಾಗಬೇಕಲ್ಲ. ಹೌದು, ನಾನು ಬ್ರಹ್ಮವಾಗಿದ್ದೇನೆ ಎಂಬತಕ್ಕಂಥ ಅನುಭವ. ಹಾಗಂದ ತಕ್ಷಣ ಏನಾಗುತ್ತೆ, ನಾನು ಬ್ರಹ್ಮವಾಗಿದ್ದೇನೆ ಅಂದ್ಕೊಂಡ್ಬಿಟ್ರೆ ನಾನು ಬ್ರಹ್ಮವಾಗಿಬಿಟ್ನ? ಖಂಡಿತ ಆಗೋದಿಲ್ಲ. ಯಾಕೆ ಅಂತಾರೆ, ಇನ್ನೂ ಕೂಡ ಶೋಕ ಮೋಹ ಅವೆಲ್ಲ ಇದ್ದೇ ಇದೆ. ಅದು ಪ್ರತಿಯೊಬ್ಬರ ಅನುಭವದಲ್ಲೂ ಇದೆ. ನೋಡಿ, ಬ್ರಹ್ಮ ಜ್ಞಾನವನ್ನ ಪಡೆದುಕೊಂಡವರು 1,000 ಜನ ಇದ್ದರೆ, ಉದಾಹರಣೆ ಹೇಳೋದಾದ್ರೆ, ಬ್ರಹ್ಮಜ್ಞಾನವನ್ನ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು ಗುರುಮುಖೇನ, ಅದರ ಆ ವೇದಾಂತ ಶಾಸ್ತ್ರದ ಸಾರಾಂಶ ತಾತ್ಪರ್ಯ ಏನು ಹೇಳಿದ್ದಾರೆ, ಅದರಲ್ಲಿ ಜೀವ ಜಗತ್ತು ಬ್ರಹ್ಮ 3 ತತ್ವವನ್ನು ವಿಚಾರ ಮಾಡಿದ್ದಾರೆ. ಈ 3ಕ್ಕೂ ಕೂಡ ಪಾರಸ್ಪರಿಕ ಸಂಬಂಧ ಏನು, ಪಾರಸ್ಪರಿಕ ಸಂಬಂಧ ಉಂಟಾಗಬೇಕಾದ್ರೆ ಏನಾಗಬೇಕು, ಆ ವಸ್ತು ಇದೆ ಅಂತ ಆಗಬೇಕು. ಅದು ವಸ್ತುತಃ ಬೇಕಾದರೂ ಇರಬಹುದು ಅಥವಾ ಹೇಗೆ ಬೇಕಾದರೂ ಇರಬಹುದು. ಹಾಗೊಂದು ವೇಳೆ ಇದೆ ಅಂತ ಆದರೆ ಅದಕ್ಕೆ ಪಾರಸ್ಪರಿಕ ಸಂಬಂಧ ಇದೆ ಅಂತಲೇ ಇಟ್ಕೊಳ್ಳೋಣ. ಇಟ್ಕೊಂಡಾಗ ಏನು ಪಾರಸ್ಪರಿಕ ಸಂಬಂಧ, ಅವಕ್ಕೆ ಯಾವ ವಿಧವಾದ ಸಂಬಂಧ ಅಂತ ಮೊದಲನೆಯ ಹಂತದಲ್ಲಿ ನಾವು ಯೋಚನೆ ಮಾಡಿ, ಆಮೇಲಿಂದ ಕೊನೆಯ ಹಂತಕ್ಕೆ ಬರುವಾಗ ಅಯ್ಯಯ್ಯೋ, ಇಷ್ಟೂ ಹೊತ್ತು ನಾವು ಕಾಲವನ್ನ ವ್ಯರ್ಥವಾಗಿ ಕಳೆದಿದ್ದೇವೆ ಎನ್ನುವ ಜ್ಞಾನ ಇವನು ಉಂಟಾಗತ್ತೆ. ಏನು ವ್ಯರ್ಥವಾಗಿ ಕಾಲ ಕಳೆದಿದ್ದೇವೆ? ಅಲ್ಲ ರೀ, ಉಪನಿಷತ್ತುಗಳಲ್ಲಿ ಜೀವತತ್ವ, ಜಗತ್ತತ್ವ ಮತ್ತು ಈ ಒಂದು ಪರಮಾತ್ಮ ತತ್ವ ಎಲ್ಲವನ್ನು ವಿಚಾರ ಮಾಡಿದ್ದಾರೆ. ಅದನ್ನು ಕುರಿತು ವಿಚಾರ ಮಾಡ್ತಾ ಇದ್ದೀವಿ. ಏನು ವೃಥಾ ಕಾಲಹರಣ ಮಾಡಿದ್ದು ಅಂದರೆ, ನೋಡಿ, ವಿಚಾರ ಮಾಡಿದ್ದಾರೆ ಸರಿ, ವಿಚಾರ ಮಾಡಿ ತೀರ್ಮಾನ ಏನಂತ ಮಾಡಿದ್ದಾರೆ ಅದನ್ನು ನಾವು ಓದ್ಕೊಂಡಿದ್ದೇವೆ. ಈಗ ಇವುಗಳ ಪಾರಸ್ಪರಿಕ ಸಂಬಂಧ ಏನು, ಪರಸ್ಪರ ಇವುಗಳ ಸಂಬಂಧ ಹೇಗಾಗುತ್ತೆ ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಆ 3 ತತ್ವಗಳು ಇರಬೇಕು. ಹೌದಾನೆ? 3 ತತ್ವ ಇದ್ರೆ ಮಾತ್ರ ಪಾರಸ್ಪರಿಕ ಸಂಬಂಧ. ಹೋಗಲಿ, 3 ತತ್ವ ಬೇಡ, 2 ತತ್ವ ಇದ್ದೇ ಇರಬೇಕು. ಹೌದಾನೆ? 2 ತತ್ವ ಇದ್ರೆ ಆಗ ಓಹೋ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡಬಹುದು. ಯೋಚನೆ ವಿಚಾರ ಮಾಡದ ಏನು ಸಂಬಂಧ, ಇವಕ್ಕೆಲ್ಲ ಏನು ಸಂಬಂಧ, ಇದರ ಸ್ವರೂಪ ಏನು, ಅದರ ಸ್ವರೂಪ ಏನು, ವಿಚಾರ ಮಾಡ್ದ ಅದೇ ತಪಸ್ಸು. ತಪಸಾ ಬ್ರಹ್ಮ ವಿಜಿಜ್ಞಾಸತ್ವ, ತಪಸಾ ಬ್ರಹ್ಮ ವಿಜಿಜ್ಞಾಸತ್ವ. ಎಷ್ಟು ಸಾರಿ ಹೇಳ್ತಾನೆ ಗುರು.
ಹೀಗೆ ಆ ತಪಸ್ಸಿನಿಂದ ಬ್ರಹ್ಮವನ್ನ ಜಿಜ್ಞಾಸೆ ಮಾಡಿ ವಿಚಾರ ಮಾಡಿ 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 ಏನ್ ತಿಳ್ಕೊಂಡ, ಅಯ್ಯಯ್ಯೋ ವಿಚಾರ ಮಾಡಿದ್ದೆಲ್ಲ ವೃಥ ಕಾರಣಹನವಾಯಿತು. ಯಾತಕ್ಕೆ ಅಂದ್ರೆ ಎರಡು ತತ್ವವೇ ಇಲ್ಲವಲ್ಲ. ಯಾವಾಗ ಎರಡು ತತ್ವವೇ ಇಲ್ಲ ಅಂತ ಆಗೋಯ್ತೋ ಇನ್ನು ಅದಕ್ಕೆ ಪಾರಸ್ಪರಿಕ ಸಂಬಂಧ ಏನು, ಅದರ ಸ್ವರೂಪ ಏನು, ಇದಕ್ಕೂ ಅದಕ್ಕೂ ಏನು, ಯಾವ ವಿಧ ನಮಗೆ ಅದಕ್ಕೂ ಏನು ಇವೆಲ್ಲ ವೃಥ ಕಾಲಹರಣ ಬಂದಿವೆ. ಅಂದ್ರೆ ವೃಥ ಕಾಲಹರಣವಲ್ಲ. ಯಾಕೆ? ಆವಾಗ ಆ ಅಜ್ಞಾನ ದೆಸೆಯಲ್ಲಿ ಆ ರೀತಿಯಾದ ಜ್ಞಾನ ಆಗಿತ್ತು, ಭೇದ ಜ್ಞಾನ. ಯಾವಾಗ ಭೇದ ಜ್ಞಾನ ಇನ್ನು ಉಳ್ಕೊಂಡಿತ್ತೋ ಇವೆಲ್ಲ ವಿಚಾರ ಅತ್ಯವಶ್ಯಕ, ಮಾಡಲೇಬೇಕು ಇದನ್ನೆಲ್ಲ. ಆದರೆ ವಿಚಾರ ಮಾಡ್ತಾ 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 ತಿಳ್ಕೊಂಡ, ಅಯ್ಯಯ್ಯೋ ಎರಡು ತತ್ವವೇ ಇಲ್ಲವಲ್ಲ. ಇರತಕ್ಕಂತಹ ತತ್ವ ಆತ್ಮತತ್ವ, ತಾನೊಬ್ಬನೇ. ನಾನು ಅಂತ ಹೇಳೋದೇನು ಎಲ್ಲ ಸ್ವಾಮಿಪಾದ ಹೇಳ್ತಕ್ಕಂಥ ಮಾತು. ನಾನೊಬ್ಬನೇ ಅಂತ ಹೇಳೋದೇನು ಬೇಕಾಗಿಲ್ಲ, ತಾನೊಬ್ಬನೇ. ಯಾಕೆ ನಾನೊಬ್ಬನೇ ಅಂತ ಹೇಳಿದಾಗ ಯಾವಾಗ ನಾನೊಬ್ಬ ಅಂತ ಹೇಳ್ತೀನೋ ಅದು ಕೂಡ ಸಾಪೇಕ್ಷವಾದ ಪದ. ಯಾಕೆ ಅಂದ್ರೆ ನೀನಲ್ಲದ್ದು ನಾನು ಅಂತ ಅರ್ಥ ಆಗುತ್ತೆ. ನೀನು ಅಂದ್ರೆ ನನಗಿಂತ ಭಿನ್ನವಾಗಿನೋ ಅದಲ್ಲದ್ದು ನಾನು ಅಂತಂದು ಅಂದ್ರೇನು? ಸ್ವಾಮಿ ಇವನು ಕೃಷ್ಣ, ಇವನು ಅಂದ್ರೆ ಇಲ್ಲ ಅವನು ನಾನು ಕೃಷ್ಣನಲ್ಲ, ನಾನು ರಾಮ ಅಂತ. ಅಂದ್ರೆ ಕೃಷ್ಣನಲ್ಲದವನು ರಾಮ ಅಂತ ಆಯ್ತು. ಅಂದ್ರೆ ಹೀಗರ್ಥವಲ್ಲ, ಯಾವುದು ಬರೋದು. ಯಾಕೆ? ಯಾವ ಕೃಷ್ಣ ಅಂತಲೂ ಇಲ್ಲ, ಯಾರು ಅಂತ ಇರ್ತಕ್ಕಂಥ ಒಬ್ಬನೇ ಒಂದು ತತ್ವ. ಆಗ ಅವನಿಗೆ ನಾವು ಏನಂತ ಕರಿಬಹುದು? ಏನ್ ಬೇಕಾದ್ರೂ ಕರ್ಕೋಬಹುದು. ಒಂದೇ ತತ್ವ ಇರೋವಾಗ ಏನ್ ಬೇಕಾದ್ರೂ ಕರಿಬಹುದು. ಮತ್ತೆ ಹೀಗೆ ಯೋಚನೆ ಮಾಡಿ ಓಹೋ ಕಾಲಹರಣವಾಗಿ ಹೋಯ್ತಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನು ಮಾಡದ ಅನ್ನೋ ಪ್ರಶ್ನೆ ಬರೋಲ್ಲ. ಕೃತಾರ್ಥನಾಗಿ ಬಿಟ್ಟ, ಅನುಭವಕ್ಕೆ ಬಂತು, ಕೃತಾರ್ಥನಾಗಿ ಬಿಟ್ಟ. 1000 ಜನ ಬ್ರಹ್ಮಜ್ಞಾನಿಗಳಿದ್ರು, ಅದರಲ್ಲಿ ಒಬ್ಬ ಈ ವಿಚಾರ ಮಾಡಿ 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 ಓಹೋ ಇದೆಲ್ಲವೂ ಕೂಡ ವಿಚಾರ ಮಾಡಿ ಕಾಲಹರಣವಲ್ಲ, ವಿಚಾರ ಮಾಡಿದ್ದರಿಂದ ಇದು ಗೊತ್ತಾಯಿತು ಅಂತ ತಿಳ್ಕೊಂಡು ಇರ್ತಕ್ಕಂಥ ಒಂದೇ ತತ್ವ ಅಂತ ಅರ್ಥ ಮಾಡಿಕೊಂಡ. ಅವರೆಷ್ಟು ಜನ? ಅವ್ರು ಒಬ್ಬನೇ ಒಬ್ಬ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇದನ್ನ ಹೇಳಿದ. ಹೀಗೆ ಈ ಒಂದು ಬ್ರಹ್ಮಾತ್ಮಾನುಭವ ಸಾಧನ ಅಂತ ಇದೆಯಲ್ಲ, ಇದಕ್ಕೆ ಸಾಧನ ಅನ್ಬೇಕಾದ್ರೆ ಮಾಡಿ ಪಡೆಯಬೇಕಾದದಕ್ಕೆಲ್ಲ ಒಂದು ಸಾಧನೆ ಬೇಕು. ಹೌದಾನೆ? ಯಾವುದನ್ನು ನಾವು ಮಾಡಿ ಪಡೆಯಬೇಕು ಅದೇನು, ಯಾವುದು ಕೃತಕವಾಗಿದೆಯೋ ಅದಕ್ಕೆಲ್ಲ ಸಾಧನ ಬೇಕೇ ಬೇಕು. ಆದರೆ ಇದು ಕೃತಕವಲ್ಲ, ಮತ್ತೇನಿದು ಸ್ವಾಭಾವಿಕ. ಹೀಗೆ ಅರ್ಥವಾದ ಮೇಲೆ ಯಾವ ಸಾಧನ ಏನು, ಇದನ್ನ ಈ ಭಾಗದಲ್ಲಿ ಸ್ವಾಮಿಪಾದರವರು ಹೇಳ್ತಾ ಇದ್ದಾರೆ. ಮತ್ತು ಪದೇ ಪದೇ ಹೇಳ್ತಾ ಇದ್ದಾರೆ. ನೋಡಿ, ಇದು ಶಂಕರ ಭಗವತ್ ಪೂಜ್ಯಪಾದರವರ ಸಂದೇಶ. ಇದು ಏನೋ ಮಾಡಿ ಯಾವುದನ್ನೋ ಪಡೆಯಬೇಕು ಅಂತ ಅನ್ನೋದಲ್ಲ. ಮತ್ತೆ ಮೊನ್ನೆ ತಾನೇ ಎಲ್ಲ ನಾವು ಇದರ ಭಾಗದಲ್ಲಿ ನೋಡಿದ್ವಿ. ಇಲ್ಲಿ ಆ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಏನು, ಯಾವ ಸಾಧನದಿಂದಲೂ ಕೂಡ ಇದು ಪಡೆಯತಕ್ಕದ್ದಲ್ಲ. ಯಾಕೆ? ಸಾಧನದಿಂದ ಪಡಿಬೇಕಾದ್ರೆ ನಮ್ಮ ಹತ್ರ ಇವಾಗ ಇಲ್ಲ ಅಂತ ಆಗಬೇಕು. ಹೌದು ತಾನೆ? ನಮ್ಮ ಹತ್ರ ಈಗ ಇಲ್ಲ ಅಂತಕ್ಕಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಯಾವ ಸಾಧನೆ ಇಲ್ಲ. ಉತ್ಪನ್ನ ಹಿ ವಿದ್ಯಾ ಫಲಸಿದ್ಧಿಂ ಪ್ರತಿ ನ ಕಿಂಚಿದಪೇಕ್ಷತೆ. ಉತ್ಪನ್ನ ಹಿ ವಿದ್ಯಾ ಫಲಸಿದ್ಧಿಂ ಪ್ರತಿ ಕಿಂಚಿದಪೇಕ್ಷತೆ. ಉತ್ಪನ್ನ ಆಯಿತು, ಆ ವಿದ್ಯೆ ಮೋಕ್ಷ ಪ್ರಾಪ್ತಿ ಆಗಬೇಕು ಅಂದ್ರೆ ಏನು ಬೇಕಾಗಿ. ಮತ್ತೆ ಉತ್ಪತ್ತಿಂ ಪ್ರತಿತು
ಆ ಜ್ಞಾನವು ಅಂತಹ ಆತ್ಮೈಕತ್ವ ಜ್ಞಾನ ಉಂಟಾಗುವುದಕ್ಕೆ ಸಾಧನ ಬೇಕು. ನಾವು ಅದನ್ನು ಅಲ್ಲಗಳಿತಾ ಇಲ್ಲ. ನೋಡಿ, ಎಲ್ಲೂ ಕೂಡ ಶಂಕರ ಭಗವತ್ಪಾದರು ಸಾಧನವನ್ನು ಅಲ್ಲಗಳೆದಿಲ್ಲ. ಏನ್ರಿ, ಯಾವ ಸಾಧನ ಬೇಡವಂತೆ, ಏನೂ ಬೇಡವಂತೆ ಹೇಳಿಬಿಟ್ಟು ಏನಿದು ಅಂದರೆ ಅವರ ಮೂರ್ಖತನದ ಪರಮಾವಧಿ ಆ ಥರ ಹೇಳ್ತಕ್ಕಂಥದ್ದು. ಯಾಕೆ? ಯಾವ ಭಾಷ್ಯವಾಕ್ಯವನ್ನು ಓದಿಲ್ಲ, ಎಲ್ಲೋ 4 ಲೈನು 1 ಪೇಜ್ ಓದ್ಬಿಟ್ಟ, ಎಲ್ಲೋ ಪ್ರವಚನ ಕೇಳಿಬಿಟ್ಟ, ಬಂದು ಲೌಡ್ ಸ್ಪೀಕರ್ ತಗೊಂಡ ಏನು ಮಾಡೇಬಿಟ್ಟ. ಶಂಕರ ಭಗವತ್ಪಾದ ಹೇಳಿಕೆ ಸರಿಯಲ್ಲ. ಇದು ಏನಿದಕ್ಕೆ? ಇದಕ್ಕೆ ಯಾರು ಏನು ಹೇಳಬೇಕು? ಏನು ಹೇಳೋಗಿಲ್ಲ, ನಕ್ಕೊಂಡು ಸುಮ್ಗೆ ಇರ್ಬೇಕಷ್ಟ. ಅಯ್ಯೋ ಮೂರ್ಖ, ಏನಪ್ಪ ಈ ಥರ ಆಯಿತು ನಿನ್ನ ಕತೆ, ಸುಮ್ಗೆ ಇರ್ಬೇಕು. ಇರಲಿ, ಈಗ ಈ ವಿಚಾರವನ್ನು ಈ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಬ್ರಹ್ಮಜ್ಞಾನ ಮತ್ತು ಅನುಭವ ಅಂತಕ್ಕಂಥದ್ದೆರಡನ್ನೂ ತಗೊಂಡು ಈ ಒಂದು ತತ್ವ ಅಂತಕ್ಕಂಥದ್ದು ನಿಯೋಜ್ಯವೂ ಅಲ್ಲ, ಯಾವ ನಿಯೋಗವೂ ಅಲ್ಲ. ಧ್ಯಾನದಿಂದಲೂ ಯಾವ ಧ್ಯಾನ, ನಿಯೋಗ, ಉಪಾಸನೆ ಇವೆಲ್ಲವೂ ಕೂಡ ಏನಾಗಿದೆ? ಸಾಧನವಾಗಬಹುದೇ ಹೊರತು ಜ್ಞಾನವಾದ ಮೇಲೆ ಅದರ ಫಲವಾದ ಮೋಕ್ಷವು ಪ್ರಾಪ್ತವಾಗುವುದಕ್ಕೆ ಇದಾವುದು ಬೇಡ ಅಂತ ಈ ಭಾಗವನ್ನು ಹೇಳ್ತಾ ಇದ್ದಾರೆ. ಕೊನೆ ಭಾಗಕ್ಕೆ ಬಂದಿದೆ. ಅದಕ್ಕೆ ಶ್ರೀ ಸ್ವಾಮಿಪಾದರವರು ಯಾವುದನ್ನು ಪ್ರಮಾಣವಾಗಿ ತಗೊಂಡಿದ್ದಾರೆ ನೋಡಿ, ಸೂತ್ರ ಭಾಷ್ಯವನ್ನು ತಗೊಂಡಿದ್ದಾರೆ ಪ್ರಮಾಣವಾಗಿ. ಇದು ಈ ಭಾಗದಲ್ಲೆಲ್ಲ ಸೂತ್ರ ಭಾಷ್ಯವನ್ನು ತಗೊಂಡಿದ್ದಾರೆ. ಹಿಂದೆ ಕೆಲವು ಭಾಗದಲ್ಲಿ ಉಪನಿಷತ್ ಭಾಷ್ಯವನ್ನು ತಗೊಂಡಿದ್ರು. ಆದರೆ ಇಲ್ಲಿ ಸೂತ್ರ ಭಾಷ್ಯ. ಯಾಕೆ ಸೂತ್ರ ಭಾಷ್ಯ? ಅದು ತಾರ್ಕಿಕವಾಗಿ, ತರ್ಕಬದ್ಧವಾಗಿ ಈ ವಿಚಾರವನ್ನು ಸಮರ್ಥನೆ ಮಾಡುತ್ತೆ. ಹಾಗಾಗಿ ಇದು ಸೂತ್ರ ಭಾಷ್ಯ ಅಂದ್ರೆ ಬಹಳ ಬಹಳ ಮುಖ್ಯ. ನೋಡೋಣ ಏನಂತ. ಸ್ವಲ್ಪ ಭಾಗ ಆಗಿತ್ತು, ಅದನ್ನೇ ಮುಂದುವರೆದ ಭಾಗ ನೋಡೋಣ. ಇಲ್ಲಿ ಇದರ್ಥ ಏನಾಯಿತು ಅಂದ್ರೆ, ವಾಕ್ಯೋಪದೇಶೇನೈವ ಬ್ರಹ್ಮಾತ್ಮಾವಗತಿ ಅಂದ್ರೆ ಕೇವಲ ವಾಕ್ಯೋಪದೇಶದಿಂದ ವೇದಾಂತ ವಾಕ್ಯವನ್ನ ಶ್ರವಣ ಮಾಡಿದ ಅಷ್ಟು ಮಾತ್ರದಿಂದ ಏನಾಯಿತು? ಬ್ರಹ್ಮಾತ್ಮಾವಗತಿ ಆಯಿತು. ಮತ್ತೆ ಈ ಅವಿದ್ಯೆ ಇತ್ತಲ್ಲ, ಅದರ ಬಗ್ಗೆ, ಬ್ರಹ್ಮದ ಬಗ್ಗೆ, ವಿದ್ಯೆ ಏನೋ ತಪ್ಪು ಕಲ್ಪನೆಗಳು, ಅವೆಲ್ಲವೂ ಕೂಡ ಆತ್ಯಂತಿಕ ಬಾಧಶ್ಚ ಆತ್ಯಂತಿಕವಾಗಿ ಎಲ್ಲವೂ ಕೂಡ ಬಾಧವಾಯಿತು. ಇದು ಈ ಸಿದ್ಧವಾಗತಕ್ಕಂಥ ಫಲ. ಇದು ಬ್ರಹ್ಮಾತ್ಮ ಜ್ಞಾನವನ್ನು ವಿಚಾರ ಮಾಡಿದ, ಉಪದೇಶವನ್ನ, ವಾಕ್ಯವನ್ನು ಶ್ರವಣ ಮಾಡದ, ಉಪನಿಷತ್ ವಾಕ್ಯವನ್ನು ಶ್ರವಣ ಮಾಡದ ಏನಾಯ್ತು? ಅವಿದ್ಯೆ ಆತ್ಯಂತಿಕವಾಗಿ ಹೋಗಿಬಿಡ್ತು. ಅವಿದ್ಯೆ ಅದರ ಮೇಲಿದ್ದ ತಪ್ಪು ತಿಳುವಳಿಕೆ ಎಲ್ಲ ಹೊರಟೋಯ್ತು. ತಪ್ಪು ತಿಳುವಳಿಕೆ ಹೋಯ್ತು ಅಂತಂದ್ರು ಒಂದೇ, ಸಮ್ಯಜ್ಞಾನ ಆಯ್ತು ಅಂದ್ರು ಒಂದೇ, ಮೋಕ್ಷ ಪ್ರಾಪ್ತಿ ಆಯ್ತು ಅಂತಂದ್ರು ಒಂದೇ. ಯಾವುದಕ್ಕೂ ಇನ್ಯಾವ ಸಾಧನವಾಗಲಿ ಏನು ಬೇಕು. ಇದು ಏನು? ಸ್ವಮತಂ ಉಪಪಾದಿತಂ. ಇದನ್ನ ಉಪನಿಷತ್ತು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದು, ಸಮರ್ಥಿಸಿ ಹೇಳ್ತಕ್ಕಂಥದ್ದು ಇದನ್ನ. ಇದು ಶಾಂಕರ ತತ್ವ ಅಂತ ಹೇಳಿ ಈ ಮುಂದೆ ಹೇಳ್ತಾ ಇದ್ದಾರೆ. ಏನು? ಈ ಒಂದು ಬ್ರಹ್ಮ ಆತ್ಮೈಕತ್ವ ಇದೆಯಲ್ಲ, ಬ್ರಹ್ಮಾತ್ಮೈಕತ್ವ ಅಂತಕ್ಕಂಥದ್ದು ಅದೇ ಪರಮಾರ್ಥವಾಗಿ ಉಪನಿಷತ್ತು ಹೇಳ್ತಕ್ಕಂಥದ್ದು. ಮತ್ತೆ ನಾನಾತ್ಮವನ್ನು ಎಲ್ಲೂ ಹೇಳಿಲ್ಲ ಅಂಥೇಳಿ ನಾನಾತ್ಮವನ್ನು ಹೇಳಿದ್ದಾರಲ್ಲ, ಬೇಕಾಷ್ಟು ಹೇಳಿದ್ದಾರಲ್ಲ. ಅಂದರೆ ನಾನಾತ್ಮವನ್ನು ಹೇಳಿರತಕ್ಕಂಥದ್ದು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ? ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಯಾವ ನಾಮ ರೂಪ ಧರ್ಮಗಳನ್ನು ಆರೋಪ ಮಾಡಿ ಹೇಳಿ, ಅದಕ್ಕಿಂತ ಬೇರೆಯಾದ ಯಾವ ನಾಮರೂಪ ಧರ್ಮಗಳೂ ಕೂಡ, ನಾಮರೂಪ ಧರ್ಮಗಳನ್ನೂ ಕೂಡ ಅಲ್ಲಗಳೆಯುವುದಕ್ಕೆ, ಅಪವಾದ ಮಾಡುವುದಕ್ಕೆ ಇದನ್ನು ಹೇಳಿದ್ದಾರೆ. ಏನಿದು? ಉದಾಹರಣೆ, ನಾವು ಬ್ರಹ್ಮವೇ ಈ ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇದ್ದೇವೆ. ಬ್ರಹ್ಮವು ಈ ಜಗತ್ತಿಗೆ ಕಾರಣ ಅಂತ ಹೇಳಿದಾಗ, ಓಹೋ, ಬ್ರಹ್ಮವು ಕಾರಣ, ಈ ಜಗತ್ತು ಕಾರ್ಯ, ಹಾಗಾಗಿ ಕಾರಣವೂ ಸತ್ಯ, ಕಾರ್ಯವೂ ಸತ್ಯ. ಹಾಲಿತ್ತು,
ಅದು ಮೊಸರಾಯಿತು, ಅದರ ಕಾರ್ಯ ಅದು ಹಾಲಿನ ಕಾರ್ಯ ವಿಕಾರ್ಯ. ಮೊಸರಾಯಿತು, ಹಾಲು ಇದೆ, ಮೊಸರು ಇದೆ. ಹೀಗೆ ಈ ಒಂದು ವಿಧವಾಗಿ ತಿಳಿಯೋದಲ್ಲ ಅಂತ ಹೇಳಿ ಬ್ರಹ್ಮೈಕತ್ವ, ಬ್ರಹ್ಮ ಒಂದೇ, ಬ್ರಹ್ಮೈವ ಏಕಂ ಪರಮಾರ್ಥ ಸತ್ಯಂ ಮುಂಡಕೋಪನಿಷತ್ ವಾಕ್ಯ, ನಮ್ಮ ಪಾಠಶಾಲೆ ಅಧ್ಯಯ ವಾಕ್ಯ. ಬ್ರಹ್ಮೈವ ಏಕಂ ಪರಮಾರ್ಥ ಸತ್ಯಂ, ಇದು ತಸ್ಮಿನ್ನೇವ ಜೀವಾತ್ಮ ವಿದ್ಯಾ ಕಲೆ. ಅದರಲ್ಲಿ ಈ ಒಂದು ಜೀವತ್ವಂ, ಈ ಜೀವತ್ವ ಅಂತಕ್ಕಂಥದ್ದು ಅವಿದ್ಯ, ಅವಿದ್ಯೆಯಿಂದ ಕಲ್ಪಿತವಾಗಿದೆ ಇರ್ತಕ್ಕಂಥದ್ದು ಒಂದೇ ತತ್ವ. ಯಾವ ಜೀವನೂ ಇಲ್ಲ, ಯಾವನೂ ಇಲ್ಲ. ಜೀವತ್ವ ಅಂತಕ್ಕಂಥದ್ದು ಆ ಏಕಮೇವಾದ್ವಿತೀಯವಾದ ಪರಮಾತ್ಮನಲ್ಲಿ ಭ್ರಮೆಯಿಂದ, ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ತತ್ವ ಜೀವತತ್ವ ಅಂತಕ್ಕಂಥದ್ದು. ಸ್ವತಂತ್ರವಾಗಿ ಇಲ್ಲವೇ ಇಲ್ಲ. ಸ್ವತಂತ್ರವಾಗಿರುವುದು ಒಂದೇ ಒಂದು ತತ್ವ, ಅದೇ ಬ್ರಹ್ಮತತ್ವ, ಪರಬ್ರಹ್ಮತತ್ವ ಅಂತ ಇಲ್ಲಿ ಈ ಹೇಳಿದ್ದಾರಲ್ಲ, ಅದು ಆ ಭಾಗವನ್ನ ಈಗ ನಾವು ಪ್ರಮಾಣಪೂರ್ವಕವಾಗಿ ಸಿದ್ಧ ಮಾಡುತ್ತಿದ್ದೇವೆ ಅಂಥೇಳಿ ಆ ಆಚಾರ್ಯರ ವಾಕ್ಯವನ್ನೇ ಪ್ರಮಾಣ ವಾಕ್ಯವನ್ನು ತೆಗೆದುಕೊಂಡು ಇಲ್ಲಿ ಸ್ವಾಮಿಪಾದರು ಹೇಳ್ತಾ ಇದ್ದಾರೆ. ನೋಡೋಣ ಏನು. 69 ನಿಯೋಜ್ಯೋಪಿ ಚ ಪ್ರಪಂಚಾವಸ್ಥಾಯಾಂ ಯೋ ಅವಗಮ್ಯತೆ, ಅಂದ್ರೆ ಯಹ ಅವಗಮ್ಯತೆ ಅಂತ. ಯಹ ಅವಗಮ್ಯತೆ ಜೀವೋ ನಾಮ, ಈ ನಿಯೋಜ್ಯೋಪಿ ಚ ಪ್ರಪಂಚಾವಸ್ಥಾಯಾಂ ಅಂದ್ರೇನು? ಪ್ರಪಂಚಾವಸ್ಥಾಯಾಂ ಬಿಡಿಬಿಡಿಯಾಗಿ ಎಲ್ಲ ತೋರ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ನೋಡ್ತಾ ಇರೋದ್ರಿಂದ ಏನು? ಪ್ರತ್ಯಕ್ಷವಾಗಿರುವುದರಿಂದ ಇದು ಸತ್ಯ. ಇದು ಯಾವುದು? ಅವಿದ್ಯಾವಸ್ಥೆ. ಪ್ರಪಂಚಾವಸ್ಥೆ ಅಂದ್ರೇನು ಅವಿದ್ಯಾವಸ್ಥೆ. ಪ್ರಪಂಚ ಇದೆ ಅವಿದ್ಯಾವಸ್ಥೆ. ಅವಿದ್ಯಾವಸ್ಥೆಯಲ್ಲಿ ಏನಿದೆ? ಜೀವ ಎಂಬತಕ್ಕಂಥ ಅವನ ತತ್ವ ನಮಗೆ ತಿಳಿದು ಬರುತ್ತೆ. ಎಲ್ಲರಿಗೂ ಗೊತ್ತು, ನಾನು ಜೀವ, ನಾನಿಂಥವನು ಅಂಥವನು, ನನ್ನ ಕಷ್ಟ ಸುಖ ಎಲ್ಲ ದ್ವಂದ್ವ ಇದೆ ಅಂತ ಎಲ್ಲರ ಅನುಭವದಲ್ಲೂ ಇದೆ. ಜೀವೋನಾಮ ಯಾವುದು? ಈ ಅವಿದ್ಯಾವಸ್ಥೆ ಜೀವ ಅಂತಕ್ಕಂಥ ಒಂದು ತತ್ವ ಇದೆ. ಪ್ರಪಂಚ ಸಹ ಪ್ರಪಂಚ ಪಕ್ಷ ಶೈವ ವಾ ಸ್ಯಾತ್ ಬ್ರಹ್ಮಪಕ್ಷ ಸೇವ ವಾ. ಈಗ ಈ ಜೀವ ಅಂತಕ್ಕಂಥದ್ದಿಯಲ್ಲ, ಇದು ಯಾವ ಪಕ್ಷಕ್ಕೆ ಸೇರಿದೆ ಅಂತಕ್ಕಂಥದ್ದು. ಜೀವ ಅಂತ ಇರ್ತಕ್ಕಂಥದ್ದು 3 ತತ್ವ, ಹೌದು ತಾನೆ? ಜೀವ, ಜಗತ್ತು, ಪರಮಾತ್ಮ. ಇವಾಗ ಜೀವ ಏನು ಮಾಡ್ತಾ ಇದ್ದಾನೆ? ಜೀವನನ್ನ ಕುರಿತು ವಿಚಾರ ಮಾಡ್ತಾ ಇದ್ದೇವೆ. ಜೀವನನ್ನ ಕುರಿತು ಇವನು ಯಾವ ಪಕ್ಷಕ್ಕೆ ಸೇರಿದ್ದಾನೆ ಅಂದ್ರೆ, ಇರೋ 3 ಪಕ್ಷ, ಇವನು ವಿಚಾರ ಮಾಡ್ತಿರೋನು ಇನ್ನು ಮಿಕ್ಕಿದ್ದೆಷ್ಟು? 2 ಪಕ್ಷ. 2 ಪಕ್ಷದಲ್ಲಿ ಯಾವುದದು? ಜೀವ ಹೋದ ಮೇಲೆ ಪ್ರಪಂಚ ಒಂದು, ಪರಮಾತ್ಮ ಒಂದು. ಹಾಗಾಗಿ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ, ಏನು? ಈ ಜೀವನು ಪ್ರಪಂಚ ಪಕ್ಷಕ್ಕೆ ಸೇರಿದ್ದಾನ, ಈ ನಾಮರೂಪ ಇದೆಯಲ್ಲ ಆ ಪಕ್ಷಕ್ಕೆ ಸೇರಿದ್ದಾನ, ಅಥವಾ ಈ ಒಂದು ಪರಬ್ರಹ್ಮ ತತ್ವಕ್ಕೆ ಸಂಬಂಧಪಟ್ಟಿದ್ದಾನ ಅಂತಕ್ಕಂಥದ್ದು ವಿಚಾರ ಮಾಡಬೇಕು. ವಿಚಾರ ಮಾಡಿ ನೋಡಿದಾಗ ಪ್ರಥಮೆ ವಿಕಲ್ಪೆ. ಪ್ರಥಮ ವಿಕಲ್ಪ ಯಾವುದು? ಪ್ರಪಂಚ ಪಕ್ಷ. ಜೀವನು ಪ್ರಪಂಚ ಪಕ್ಷಕ್ಕೆ ಸೇರಿದ್ದಾನೆ ಅಂತದ್ದು. ಯಾಕೆ? ಜೀವನ ಪ್ರಪಂಚ ಪಕ್ಷ ಆದರೆ ಎಲ್ಲ ನಾಮರೂಪಗಳನ್ನೆಲ್ಲ ಅರಿತಾ ಇರ್ತಕ್ಕಂಥವನು, ಅವನಿಗೂ ಸಂಬಂಧ, ಪ್ರಪಂಚಕ್ಕೂ ಅದಕ್ಕೂ ಅವನಿಗೂ ಸಂಬಂಧ, ಹೌದು ತಾನೆ? ಬ್ರಹ್ಮ ನಿರ್ವಿಕಾರಿ, ನಿರಂಜನ, ನಿರ್ವಿಕಲ್ಪ. ಹೀಗೆ ಆದ್ದರಿಂದ ಪ್ರಪಂಚ ಪಕ್ಷ ಅಂತಕ್ಕಂಥದ್ದು ಮೊದಲ ವಿಕಲ್ಪ. ಅದನ್ನು ತಗೊಂಡು ವಿಚಾರ ಮಾಡಿದಾಗ, ಓಹೋ, ಏನು ಜೀವನು ಪ್ರಪಂಚ ಪಕ್ಷಕ್ಕೆ ಸೇರಿದ್ದಾನೆ ಅಂತ ವಿಚಾರ ಮಾಡಿದಾಗ ಏನು ನಮಗೆ ತೋರುತ್ತೆ ಅಂದ್ರೆ, ನಿಷ್ಪ್ರಪಂಚ ಬ್ರಹ್ಮತತ್ವ ಪ್ರತಿಪಾದನೇನ ಪೃಥಿವ್ಯಾದಿವತ್ ಜೀವಸ್ಯಾಪಿ ಪ್ರವಿಲಾಪಿ ತತ್ವ. ಒಳ್ಳೆಯ ವಾಕ್ಯ ಹೇಳ್ಬಿಟ್ಟ ಭಗವತ್ಪಾದ ಶಂಕರ್. ಇದು ಪ್ರಪಂಚ ಪಕ್ಷಕ್ಕೆ ಸೇರಿದೆಯಾ ಅಂತ ವಿಚಾರ ಮಾಡಿ ನೋಡಿದಾಗ ಏನಾಗುತ್ತೆ? ಇದುವರ ತನಕ ಏನು ಮಾಡಿದ್ರು, ಈ ಒಂದು ಬ್ರಹ್ಮತತ್ವ ಅಂತಕ್ಕಂಥದ್ದು ನಿಷ್ಪ್ರಪಂಚ ಬ್ರಹ್ಮತ. ಇದು ಯಾವುದರಿಂದಲೂ ಕೂಡ ಇದು ನಮಗೆ ಇದು ಎಂಬುದಾಗಿ ಪ್ರಮಾಣೀಕರಿಸಿ ಹೇಳುವುದಕ್ಕಾಗುವುದಿಲ್ಲ, ನೋಡುವುದಕ್ಕಾಗುವುದಿಲ್ಲ, ಕೇಳುವುದಕ್ಕಾಗುವುದಿಲ್ಲ. ಎಲ್ಲ ಇದು
ಈ ಪ್ರಪಂಚ ಅಂದಾಗ ಈ ಜೀವ ಬೇರೆ ಪ್ರಪಂಚ ಬೇರೆ ಅಂತ ಆಗೋದಿಲ್ಲ. ಎಲ್ಲವೂ ಕೂಡ ಈ ನಿಷ್ಪ್ರಪಂಚ ಬ್ರಹ್ಮಾತ್ಮ, ಬಿಡಿ ಬಿಡಿಯಾದ ತತ್ವ ಇಲ್ಲ, ಎಲ್ಲವೂ ಬ್ರಹ್ಮೈಕತ್ವ ಒಂದೇ ಅಂತ ಹೇಳಿದಾಗ ಈ ಜೀವ ಎಲ್ಲಿ ಉಳ್ಕೊಂಡ? ಈ ಜೀವನೂ ಕೂಡ ಯಾವ್ದ್ರಲ್ಲಿ ಸೇರ್ಬಿಟ್ಟ? ಪ್ರಪಂಚ ಪಕ್ಷಕ್ಕೆ ಸೇರ್ಬಿಟ್ಟ. ಶಬ್ದ ಬರ್ತಾ ಇದೆ ಇಲ್ಲಿ. ಪ್ರಪಂಚ ಪಕ್ಷಕ್ಕೆ ಸೇರ್ಬಿಟ್ಟ. ಪ್ರಪಂಚ ಪಕ್ಷಕ್ಕೆ ಸೇರಿದಾಗ ಏನಾಯ್ತು? ಅದನ್ನ ಭಾವ ಹೋಯ್ತು, ಆತ್ಮೈಕತ್ವ ಸಿದ್ಧವಾಯಿತು, ಸರಿಯಾಗಿದೆ. ಒಂದು ಪಕ್ಷ ಪ್ರಪಂಚ ಪಕ್ಷಕ್ಕೆ ಸೇರಿಲ್ಲ ಅಂತ ಆದ್ರೆ, ಓಹೋ, ಪ್ರಪಂಚ ಅಂದ್ರೆ ದ್ವೈತಾತ್ಮಕವಾಗಿ ತೋರ್ತಾ ಇರತಕ್ಕಂಥ ಪ್ರಪಂಚ ಅದು ಅವಿದ್ಯೆಯಿಂದ ನಾಶವಾಯಿತು. ಆದ್ರೆ ಜೀವತತ್ವ ಉಳ್ಕೊಂಡ್ಬಿಡ್ತಲ್ಲ, ಜೀವತತ್ವ ಪರಬ್ರಹ್ಮತತ್ವ ಎರಡಾಗೋಯ್ತಲ್ಲ. ಅಂದರೆ ಅದಕ್ಕೋಸ್ಕರವೇ ಈ ಪ್ರಪಂಚ ತತ್ವ ಒಳಗಡೆ ಜೀವತತ್ವನು ಅಡಕವಾಗಿ ಬಿಟ್ಟಿದೆ. ಅಂದ್ರೆ ಏನರ್ಥ? ಅಂದ್ರೆ ಪ್ರಪಂಚ ತತ್ವ ಅಂದ್ರೆ ಯಾವುದಿದು? ಆತ್ಮನಿಗಿಂತ, ಆತ್ಮಾಂತರ ಬ್ರಹ್ಮ, ಬ್ರಹ್ಮಕ್ಕಿಂತ ಭಿನ್ನವಾದ ಇನ್ನೊಂದು ತತ್ವ. ಹೌದ್ ತಾನೆ ಪ್ರಪಂಚ? ಈಗ ಜೀವ ಅಂದ ಮೇಲೆ ಅವನೂ ಕೂಡ ಪರಬ್ರಹ್ಮಕ್ಕಿಂತ ಭಿನ್ನವಾದ ತತ್ವವೇ ಹೌದು. ಇವನೂ ಕೂಡ ಪ್ರಪಂಚ, ಈ ಪರಮಾತ್ಮನಿಗಿಂತ ಭಿನ್ನವಾದ ತತ್ವ, ಈ ಪ್ರಪಂಚವೂ ಕೂಡ ಪರಮಾತ್ಮನಿಗಿಂತ ಭಿನ್ನವಾದ ತತ್ವ. ಹಾಗಾಗಿ ಎರಡೂ ಕೂಡ ಒಂದೇ ಹೆಸರಿನಿಂದ ಕರೆಯಲ್ಪಡುತ್ತದೆ. ಯಾವ ಹೆಸರಿನಿಂದ? ಎರಡೂ ಕೂಡ ಅನಾತ್ಮ ಅನಾತ್ಮ ಎಂಬುದಾಗಿ. ಪ್ರಪಂಚವೂ ಅನಾತ್ಮ, ಜೀವವೂ ಅಷ್ಟೇ ಅನಾತ್ಮ, ಜೀವಭಾವ. ಹೀಗೆ ವಿಚಾರ ಮಾಡಿ ನೋಡಿದಾಗ ಇಲ್ಲಿ ಈ ಪ್ರಪಂಚ ಹೋಯಿತು, ಅದನ್ನು ಸಂವಿಜ್ಞಾನ ಉಂಟಾಯಿತು, ಹೋಯ್ತು. ಹೋದ ಮೇಲೆ ಪ್ರಪಂಚ ಪಕ್ಷಕ್ಕೆ ಸೇರಿದಂಥ ಜೀವನೂ ಏನಾಯ್ತ? ಅವನು ಹೋಯ್ತು, ಜೀವತ್ವವೂ ಹೋಯ್ತು. ಈ ಮತ್ತೆ ಈ ದ್ವೈತ ಪ್ರಪಂಚ ತೋರ್ತಾ ಇದೆಯಲ್ಲ, ಅದು ಹೋಯ್ತು. ಹೀಗಾಗಿ ಏನಾದ್ರು ಬ್ರಹ್ಮಾತ್ಮೈಕತ್ವ ತತ್ವ ಸಿದ್ಧವಾಯಿತು. ಹಾಗಾಗಿ ಈ ಪ್ರಪಂಚ ಪಕ್ಷ ಹೋಯ್ತು ಅಂದಾಗ ಪ್ರಪಂಚ ಪಕ್ಷದಲ್ಲೇ ಜೀವತ್ವವು ಸೇರಿಬಿಟ್ಟಿರುವುದರಿಂದ, ಓಹೋ, ಪ್ರಪಂಚ ಹೋಯ್ತು, ಜೀವ ಉಳ್ಕೊಂತು ಅಂತ ಇದೆಯಾ? ಎಂದಿಗೂ ಇಲ್ಲ. ಹಾಗಾಗಿ ಏನಾಗುತ್ತೆ? ಪೃಥಿವ್ಯಾಧಿವತ್, ಈ ಪೃಥ್ವಿ ಎಲ್ಲ ಇದು ಪಂಚಭೂತಗಳು, ಇದರಂತೆ ಜೀವನೂ ಕೂಡ ಪ್ರವಿಲಾಪಿತಗೊಂಡು ಬಿಟ್ಟ ಅಜ್ಞಾನದಿಂದ. ಜೀವನೂ ಕೂಡ ಅಜ್ಞಾನದಿಂದ ತೋರ್ತಾ ಇದ್ದ, ಅದು ಹೋಯ್ತು. ಮತ್ತೆ ಹಾಗೆ ಹೋದ ಮೇಲೆ ಈ ಜೀವಾಂತಕ ತತ್ವ ಇಲ್ಲ ಅಂತ ಗೊತ್ತಾದ ಮೇಲೆ ಕಸ್ಯ ಪ್ರಪಂಚ ಪ್ರವಿಲಯೇ ನಿಯೋಗ ಉಚ್ಚೇತ. ಯಾವ ಪ್ರಪಂಚವನ್ನ ಪ್ರವಿಲಯ ಮಾಡುವುದಕ್ಕಾಗಿ ಒಂದು ನಿಯೋಗ, ಅದೇನು ವಿಧಿ ಅಂತಕ್ಕಂಥದ್ದು ಬೇಕು? ಇಲ್ಲವೇ ಇಲ್ಲ. ಅದು ವಿಧಿಯಲ್ಲಿ ಬೇಕು. ಯಾವ ವಿಧಿವೇ? ಅಜ್ಞಾನದಿಂದ ತೋರ್ತಾ ಇತ್ತು, ಅಜ್ಞಾನ ಹೋಯ್ತು, ಅದು ಹೋಯ್ತು, ಇನ್ನು ವಿಧಿಯಲ್ಲಿ ಬಂತು. ಇದು ವಾಕ್ಸರಣಿ. ಮತ್ತು ಕಸ್ಯವ ನಿಯೋಗ ನಿಷ್ಠತೆಯ ಮೋಕ್ಷ ಅವಾಪ್ತವ್ಯ ಉಚ್ಚೇತ. ಮತ್ತು ಇಲ್ಲವೇ ಇಲ್ಲ, ಎರಡನೇ ತತ್ವ ನಾನು ಬದ್ಧನೇ ಅಲ್ಲ ಅಂತೆಲ್ಲ ಆದಮೇಲೆ ಯಾವ ಒಂದು ವಿಧಿಯಿಂದ ಆ ಮೋಕ್ಷ ನಾವು ಪಡೆಯಬೇಕಾದ ತತ್ವವೇ ಅಲ್ಲ ಅಂತ ಗೊತ್ತಾದಾಗ ವಿಧಿಯಲ್ಲಿ ಬಂತು. ಪಡೆಯಬೇಕಾದ ತತ್ವ ಅಂತ ಗೊತ್ತಾದಾಗ ವಿಧಿ ಬೇಕು. ಗೊತ್ತಾಗ್ಬಿಟ್ಟ ಮೇಲೆ ಪಡೆಯತಕ್ಕಂತಹ ಒಂದು ಫಲವಲ್ಲ, ಇನ್ಯಾವ ವಿಧಿ ಬೇಕು? ಹಾಗಾಗಿ ಏನಾಗಿದೆ? ಮತ್ತು ಈ ಪ್ರಪಂಚ ಪಕ್ಷಕ್ಕೆ ಸೇರಿದೆ ಅಂತಕ್ಕಂಥದ್ದನ್ನ ಅಷ್ಟು ಸರಿಯಾಗಿ ಹೊಂದೋದಿಲ್ಲ. ಅದು ಪ್ರಪಂಚ ಪಕ್ಷಕ್ಕೆ ಸೇರಿದೆ, ಪ್ರಪಂಚ ಅಂದ್ರೂ ಒಂದೇ, ಜೀವ ಅಂತಂದ್ರೂ ಒಂದೇ. ನಾವು ಪ್ರಪಂಚವನ್ನು ಜೀವವನ್ನು ಬೇರೆ ಮಾಡಿ ಎರಡನ್ನು ಒಂದೇ ಹೆಸರಿನಿಂದ ಕರೀತಾ ಇದ್ದೇವೆ. ಎರಡೂ ಕೂಡ ಅನಾತ್ಮ ವಸ್ತು, ಬ್ರಹ್ಮ ಭಿನ್ನ ವಸ್ತು. ಎರಡೂ ಕೂಡ ಬ್ರಹ್ಮ ಭಿನ್ನ ವಸ್ತುವಿಗೆ ಅಸ್ತಿತ್ವವೇ ಇಲ್ಲ ಅಂತ ಆದಾಗ ಇನ್ನು ಪ್ರಪಂಚ ಪಕ್ಷಕ್ಕೆ ಸೇರಿದೆಯಾ ಜೀವ, ಇನ್ನೊಂದು ಪಕ್ಷಕ್ಕೆ ಸೇರಿದೆಯಾ ಅಂತ ಯಾವ ದೃಷ್ಟಿಯಿಂದ ಹೇಳ್ತಕ್ಕಂಥ ಮಾತು ಏನು? ಹೀಗಾಗಿ ಅದು ಹೋಯ್ತು. ಮತ್ತೆ ಇನ್ನು ಅಂತ ನೋಡಿ, ದ್ವಿತೀಯೇಪಿ ಅಂದ್ರೇನು? ಇನ್ನು ಬ್ರಹ್ಮ ಪಕ್ಷಕ್ಕೆ
ಜೀವನಿಗೂ ಬ್ರಹ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋಣ ಕಣ್ರಿ ಅಂತಂದ್ರೆ ಬ್ರಹ್ಮೈವ ಅನಿಯೋಜ್ಯ ಸ್ವಭಾವಂ ಜೀವಸ್ಯ ಸ್ವರೂಪಂ. ಅಯ್ಯಯ್ಯೋ, ಬ್ರಹ್ಮ ಪಕ್ಷಕ್ಕೆ ಅಲ್ಲ ರೀ, ಬ್ರಹ್ಮ ಪಕ್ಷಕ್ಕೆ ಸೇರಿಸೋದೇನು? ಈ ಜೀವವೇ ಏನು ಬ್ರಹ್ಮಕ್ಕಿಂತ ಬೇರೆಯಾಗಿ ಇಲ್ಲ, ಮತ್ತೆ ಅವನಿಗೆ ಸೇರಿಸಬೇಕು. ಅದಕ್ಕೋಸ್ಕರ ಯಾವುದೋ ನಿಯೋಗ ಬೇಕು, ವಿಧಿ ಬೇಕು, ಕ್ರಿಯೆ ಬೇಕು ಅಂತಕ್ಕಂಥದ್ದೇ ಇಲ್ಲ. ಯಾಕೆ? ಬ್ರಹ್ಮಕ್ಕಿಂತ ಬೇರೆಯಾಗಿ ಇಲ್ಲವೇ ಇಲ್ಲ. ಈ ಒಂದು ಜ್ಞಾನ ಅವನಿಗೆ ಉಪನಿಷತ್ ವಾಕ್ಯಗಳಿಂದ ಉಂಟಾದದ್ದು. ಹಾಗಾದ ಮೇಲೆ ಬ್ರಹ್ಮೈವ ಅನಿಯೋಜ್ಯ ಸ್ವಭಾವಂ ಜೀವಸ್ಥಿರು. ಬ್ರಹ್ಮವೇ ಜೀವವೇ ಬ್ರಹ್ಮ. ಯಾಕೆ? ಅವಿದ್ಯೆಯಿಂದ ಜೀವ ಅಂತ ಜೀವತ್ವ ಅಂತಕ್ಕಂಥ ತೋರ್ತಾ ಇದೆ. ಎಲ್ಲಿಯವರೆಗೆ ಅವಿದ್ಯೆ ಇರುತ್ತೋ ಅಲ್ಲಿಯವರೆಗೆ ಜೀವತ್ವ ಇದ್ದೇ ಇರುತ್ತೆ. ಎಲ್ಲಿಯವರೆಗೆ ಅವಿದ್ಯೆ ಇರುತ್ತೋ ಅಲ್ಲಿಯವರೆಗೂ ಕೂಡ ದ್ವೈತ ಇದ್ದೇ ಇರುತ್ತೆ. ನಾವು ದ್ವೈತವನ್ನು ಅಲ್ಲಗಳೆಯುವುದಿಲ್ಲ. ಆದರೆ ಇದರ ಮಿತಿ ಎಲ್ಲಿಯವರೆಗೆ ಜ್ಞಾನವಾಗುತ್ತೋ ಯಾವಾಗ ಅಲ್ಲಿಯವರೆಗೆ ಮಾತ್ರ ಇದರ ಲಿಮಿಟೇಷನ್ ಅಷ್ಟೆ. ಆಮೇಲಿಂದೇನು? ಏನು ಇಲ್ಲ. ಆವಾಗ ಜ್ಞಾನವಾಗೋದೇ ಈ ಥರ ಜ್ಞಾನ, ಏಕತ್ವ ಜ್ಞಾನ ಆದಮೇಲೆ ಇಲ್ಲದೆ ಜೀವತ್ವ ಅಂದ್ರೆ ಇಲ್ವೇ. ಮತ್ತು ಈ ಜೀವವೇ ಬ್ರಹ್ಮವೇ ಜೀವ ಅಂತ ಹೇಳಿ, ಜೀವನೇ ಬ್ರಹ್ಮ, ಅವಿದ್ಯೆಯಿಂದ ಜೀವತ್ವ ತೋರ್ತಾ ಇದೆ ಅಂತ ಹೇಳಿ, ಜೀವತ್ವಂತೂ ಅವಿದ್ಯಾಕೃತಮೇ ಇಲ್ಲಿ ಅವರ್ಗ ಜೀವತ್ವವು ಅವಿದ್ಯಾಕೃತಮೇವ ಇತಿ ಪ್ರತಿಪಾದಿತೆ ಬ್ರಹ್ಮಣಿ. ಹೀಗೆ ಬ್ರಹ್ಮತತ್ವ ಪ್ರತಿಪಾದಿತವಾಗಲಾಗಿ ಪ್ರತಿಪಾದಿತವಾಯಿತು ಮಾಡ್ಬೇಕು. ಈಗ ನಿಯೋಜ್ಯ ಅಭಾವಾತ್ ನಿಯೋಗ ಭಾವ ಏವ. ಇನ್ನು ಯಾವ ನಿಯೋಜ್ಯವೂ ಇಲ್ಲ. ನಿಯೋಜ್ಯ ಅಂದ್ರೇನು? ನಿಯೋಗಕ್ಕೆ ಒಳಪಡತಕ್ಕಂತಹ ತತ್ವ ನಿಯೋಜ್ಯ ಅದೇ ಇಲ್ಲ. ಇನ್ನು ನಿಯೋಗ ಇರುವಂತ ಅದು ಇಲ್ಲ ಅಂಥೇಳಿ ಇದು ಯಾವುದು? ಅತ್ರ ಬ್ರಹ್ಮೈಕಮೇವ ಪರಮಾರ್ಥ. ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮ ಒಂದೇ ಪರಮಾರ್ಥವಾಗಿರತಕ್ಕಂಥದ್ದು. ತಸ್ಮಿನ್ನೇವ ಜೀವತ್ವಂ ಅವಿದ್ಯಾ ಕಲ್ಪಿತಂ. ಆ ಒಂದು ಬ್ರಹ್ಮದಲ್ಲೇ ಜೀವತ್ವ ಅಂತಕ್ಕಂಥದ್ದು ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ತತ್ವ ಅಷ್ಟೇ. ಇದು ಸ್ವತಂತ್ರವಾದ ತತ್ವ ಅಲ್ಲವೇ ಅಲ್ಲ. ಇದಕ್ಕೆ ಅಸ್ತಿತ್ವವೇ ಇಲ್ಲ. ಕಲ್ಪಿತಂ ಮತ್ತು ಕಲ್ಪಿತ ರೂಪ ನಿರಸನೆ ನೈವ ಬ್ರಹ್ಮಾತ್ಮತ್ವಂ ವಿಜ್ಞೇಯಂ. ಕಲ್ಪಿತ ರೂಪ ಹೀಗೆ ಕಲ್ಪಿತವಾಗಿತ್ತು. ಯಾವುದರಿಂದ? ಯಾವುದೋ ಭ್ರಮೆಯಿಂದಲೋ ಅಜ್ಞಾನದಿಂದಲೋ. ಭ್ರಮೆಯಿಂದ ಕಲ್ಪಿತವಾಗಿತ್ತು ಅದು ಬೆಳ್ಳಿ ಅಂತಂತ, ಭ್ರಮೆಯಿಂದ ಕಲ್ಪಿತವಾಗಿತ್ತು ಅದರಲ್ಲಿ ನೀರಿದೆ ಅಂತಂತ. ಆ ಭ್ರಮ ನಿರಸನ ಹೋಯ್ತು, ಏನಾಯ್ತು? ಅಯ್ಯೋ ಇರೋದೇ ಕಪ್ಪೆ ಚಿಪ್ಪು ಗೊತ್ತಾಯ್ತು, ಇರೋದೇ ಮರಳು ಅಂತ ಗೊತ್ತಾಯ್ತು ಅಷ್ಟೆ. ವಿಜ್ಞಾನ ಮತ್ತು ಇತಿ ಸಿದ್ಧಾಂತ ರಹಸ್ಯಂ ಉದ್ಘಾಟಿತಂ ಇತಿ ಸ್ಪಷ್ಟ. ಹೀಗೆ ಇದು ಪರಮ ಸಿದ್ಧಾಂತ, ಇದನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಂದೆ ಹೇಳ್ತಾ ನೋಡಿ, ಅವಿದ್ಯಾ ಕಲ್ಪಿತ ಜೀವತ್ವ ನಿರಸನೇನೈವ ಸ್ವಾಭಾವಿಕ ಬ್ರಹ್ಮಾತ್ಮತತ್ವಂ ತತ್ವಮಸ್ಯಾದಿ ವಚನೈ ಆವೇದ್ಯತೆ ಇತಿ. ಹೀಗಾಗಿ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ಜೀವತ್ವ ಅಂತ ಇದೆಯಲ್ಲ, ಅದು ನಿರಸನೇನೈವ ಅಂದ್ರೆ ಹೋಗಿಬಿಡಲಾಗಿ. ಅವಿದ್ಯೆಯನ್ನು ತೋರ್ತಾ ಇತ್ತು. ಯಾವುದರಿಂದ ಹೋಯ್ತು? ಯಾವ ವಿದ್ಯೆಯಿಂದ ಹೋಯ್ತು. ಅಷ್ಟೇ ಸಮ್ಯಜ್ಞಾನ ಉಂಟಾಯಿತು, ಹೋಯ್ತು. ಯಾಕೆ? ಅವಿದ್ಯೆಯಿಂದ ಉಂಟಾಗಿದ್ದಕ್ಕೆ ಅವಿದ್ಯೆಯ ಪ್ರತಿಸ್ಪರ್ಧಿ ಯಾವುದು? ವಿದ್ಯೆ. ವಿದ್ಯೆಯನ್ನು ರಾಮಬಾಣ, ಅದಕ್ಕೆ ವಿದ್ಯೆಯಿಂದ ಹೋಗುತ್ತೆ. ಇನ್ಯಾವುದು ಹೋಗೋದು, ಇನ್ಯಾವುದರಿಂದಲೂ ಹೋಗೋದಿಲ್ಲ. ಯಾವುದರಿಂದ ಕಲ್ಪಿತವಾಗಿದೆಯೋ ಅದು ಮುಖ್ಯ ತಾನೆ. ಅವಿದ್ಯೆಯಿಂದ ಕಲ್ಪಿತವಾಗಿತ್ತು, ಅದಕ್ಕೆ ಪ್ರತಿಸ್ಪರ್ಧಿ ವಿದ್ಯೆಯಿಂದ ಹೋಯ್ತು. ಮತ್ತೆ ಸ್ವಾಭಾವಿಕವಾಗಿರತಕ್ಕಂಥ ಬ್ರಹ್ಮಾತ್ಮತತ್ವ, ಬ್ರಹ್ಮವೇ ನಾನಾಗಿದ್ದೇನೆ ಎಂಬತಕ್ಕಂಥ ತತ್ವಮಸ್ಯಾದಿ ವಚನೈ. ಗುರು ಹೇಳದ ತತ್ವಮಸಿ, ನೀನು ಬ್ರಹ್ಮವಾಗಿದ್ದೀಯೇ ಅಂತ ಹೇಳ್ದ. ಶಿಷ್ಯ ಅರ್ಥ ಮಾಡ್ಕೊಂಡ. ಆ ವಾಕ್ಯದಿಂದ ಏನರ್ಥ ಮಾಡ್ಕೊಂಡ? ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥ ಮಾಡ್ಕೊಂಡ. ಏನದು? ತೈತ್ರಿಯರು ಹೇಳ್ತಾರ, ತತ್ವಮಸಿ ಅಂತಕ್ಕಂಥದ್ದು ಗುರು ಹೇಳ್ದ. ಗುರು ಹೇಳಿದ ಮೇಲೆ ಆ ಗುರು ಶಿಷ್ಯನು ಕೂಡ ಒಳ್ಳೆ ಅವನು ವಿದ್ಯಾವಂತ, ಕುಶಾಗ್ರಮತಿ.
ಏನಾದ ಅರ್ಥ ಆಗೋಯ್ತು ಅವನಿಗೆ. ತತ್ವಮಸಿ, ನೀನೇ ಅದಾಗಿದ್ದೀಯ ಕಣಪ್ಪ ಅಂತ ಹೇಳ್ಬಿಟ್ಟ. ಆಯ್ತು. ಆದ್ಮೇಲೆ ಏನಾಯ್ತದು? ಅದು ವಾಕ್ಯಾರ್ಥ ಜ್ಞಾನ. ಆದ್ಮೇಲೆ ಏನಾಯ್ತು? ವಿಚಾರ ಮಾಡ್ದ ಇನ್ನೊಂದ್ಸರಿ. ತಿರ್ಗಾ ಬಂದ ಗುರು ತಿರ್ಗಾ ವಿಚಾರ ಮಾಡು ಅಂತಂತಂದ್ರ ತತ್ವಮಸಿ ಇತ್ತ. ಅದೇ ಹೇಳಿದ್ರು ವಿಚಾರ ಮಾಡಿ. ಹೀಗೆ ತತ್ವಮಸಿ ತತ್ವಮಸಿ 9 ತರ ಹೇಳಿದ್ರು. ಕಡೆ ವಿಚಾರ ಮಾಡ್ದ. ಆವಾಗ ಏನಾಯ್ತು? ತತ್ವಮಸಿ ಎಂಬತಕ್ಕಂಥ ವಾಕ್ಯದ ಇವ್ ಅರ್ಥ ಮಾಡ್ಕೊಂಡಿದ್ನಲ್ಲ, ಅದು ವಾಕ್ಯಾರ್ಥ ಸರಿಯಾಗಿದೆ. ತತ್ವಮಸಿ ಎಂಬತಕ್ಕಂಥ ವಾಕ್ಯದ ಅವಾಕ್ಯಾರ್ಥ ಜ್ಞಾನ ಉಂಟಾಯಿತು. ಅವಾಕ್ಯಾರ್ಥ ಜ್ಞಾನ ಏನು? ಕೇವಲ ವಾಕ್ಯಾರ್ಥ ಜ್ಞಾನವಲ್ಲ, ಅದೇನು? ಅನುಭವ ಪರ್ಯಂತವಾದ ಅರ್ಥಜ್ಞಾನ ಅದು ಉಂಟು. ಅನುಭವ ಪರ್ಯಂತ. ಹೀಗೆ ಇದು ಬ್ರಹ್ಮಾತ್ಮಾನುಭವ ಸಾಧನಂ ಅಂತ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಅದು. ಮತ್ತು ತತ್ವಮಸಿ ಸ್ಥಿತಂ ಅಧಸ್ತಾತ್ತನ ವಿಚಾರ ಸಂದರ್ಭ. ಈ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಿಂದಲೂ ಕೂಡ ಇದು ನಮಗೆ ಗೊತ್ತಾಗುತ್ತೆ. ಅತ್ರ ಏವ ಇದಂ ಸಿದ್ಧಾಂತ ರಹಸ್ಯಂ ಭೂಯೋ ಭೂಯೋ ತತ್ರ ತತ್ರ ಸ್ಮರ್ಯತೆ ಭಾಷ್ಯೆ. ಹೀಗಾಗಿ ಇದು ಅತ್ಯಂತವಾದ ಒಂದು ಸ್ವಲ್ಪ ಗಹನವಾದದ್ದು, ಗೂಢವಾದದ್ದು. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋಲ್ಲ, ಅರ್ಥ ಆಗ್ಬಿಡುತ್ತೆ, ಆದ್ರೆ ಅನುಭವಕ್ಕೆ ಬರೋದಿಲ್ಲ. ಬಹಳ ಕಷ್ಟ. ಅನುಭವಕ್ಕೆ ಎಲ್ಲಿ ಬರುತ್ತೆ? ನಮಗೆ ಎಲ್ಲಿ ಬಂದಿಲ್ಲ. ಹೌದ್ ತಾನೆ? ಅದು ಬಂದಿದೆಯೋ ಇಲ್ವೋ ಅಂತಕ್ಕಂಥದ್ದು ನೋಡಿ, ಯಾರೂ ಇನ್ನೊಬ್ಬರು ಹೇಳ್ತಕ್ಕಂಥ ಒಂದು ಸಂದರ್ಭ ಇಲ್ಲವೇ ಇಲ್ಲ. ಅದಕ್ಕೆ ನನ್ನ ಅನುಭವಕ್ಕೆ ಬಂದಿದೆಯೋ ಬಂದಿಲ್ಲವೋ ಎಂಬುದನ್ನ ಅದು ಯಾವುದು ಯಾರು ಹೇಳಬಹುದು? ಅವನು ಮಾತ್ರ ಹೇಳಬಹುದಷ್ಟೇ, ಇನ್ನು ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಈ ಬ್ರಹ್ಮಾತ್ಮಾನುಭವ, ಬ್ರಹ್ಮಾತ್ಮ ತತ್ವ, ಬ್ರಹ್ಮಾತ್ಮ ಜ್ಞಾನ ಅಂತ ಏನಿದೆ, ಇವೆಲ್ಲ ಏನು ಅಂದ್ರೆ ಸ್ವಹೃದಯವೇದ್ಯಂ ಇದಂ ಬ್ರಹ್ಮಜ್ಞಾನ. ತನ್ನ ಹೃದಯಕ್ಕೆ ಮಾತ್ರ ಗೊತ್ತಾಗತ್ತಷ್ಟೆ, ಬೇರೆಯವ್ರಿಗೆ ಏನು ಗೊತ್ತಾಗತ್ತೆ? ಅಯ್ಯೋ ನೋಡ್ರಿ, ಅವನು ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರವೇ. ಅವನು ನೆನ್ನೆ ಬಂದಿದ್ರೇನಾಗೋಯ್ತು? ಮಳೆಯಲ್ಲಿ ನೆಂದುಬಿಟ್ಟ, ನಡುಗ್ತಾ ಇದ್ದಾನೆ, ಕೊಡಿ ಕೊಡಿ ಒರೆಸ್ಕೊಳ್ಬೇಕು, ವಸ್ತ್ರ ಕೊಡಿತಾ ಇದ್ದಾನೆ, ಬ್ರಹ್ಮಜ್ಞಾನಿ ಅಂತೆ. ಹೀಗೆಲ್ಲ ಹೇಳ್ತಾರೆ. ಇದೇನಿದು? ಏನಿಲ್ಲ, ನಾವು ಅದನ್ನೆಲ್ಲ ಉಪೇಕ್ಷೆ ಮಾಡ್ಬೇಕಾದಷ್ಟು. ಇಂಥ ಮಾತುಗಳನ್ನು ಏನು ಮಾಡಬೇಕು? ಉಪೇಕ್ಷೆ ಮಾಡಬೇಕು ಅಷ್ಟೇ, ಇದೇನಿಲ್ಲ. ಅದೇ ಉಪೇಕ್ಷೆ ಮಾಡಿದ್ರೆ ಅವರೇ ಪ್ರಬಲವಾಗ್ಬಿಡ್ತಾರಲ್ರಿ. ಅಂದ್ರೆ ಪ್ರಬಲವಾಗ್ಬಿಡ್ತಾರೆ ಅಂದ್ರೆ ನೋಡ್ರಿ, ಸತ್ಯ ಎಂದಿಗೂ ಸತ್ಯಬೇಕಂದ್ರೆ ಎಷ್ಟು ದಿನ ಇರುತ್ತೆ? ಹೂ ಆಡ್ಕೊಡ್ಬಾರ್ದು. ಪತಂಗದ ಹುಳು ಎಲ್ಲಿ ತನಕ ಹಾರಾಡುತ್ತೆ? ಏನೋ ಸ್ವಲ್ಪ ಹೊತ್ತು ಹಾರಾಡುತ್ತೆ, ದೀಪದ ಹತ್ರ ಅಟ್ಟ ಬರುತ್ತೆ, ಆಮೇಲೆ ರೆಕ್ಕೆ ಬಿದ್ದೋಗುತ್ತೆ, ಹೋಗ್ಬಿಡುತ್ತೆ. ಅದರಾಗದೆ ಸ್ವಾಭಾವಿಕವಾಗಿ ಹೋಗ್ಬಿಡುತ್ತೆ, ಏನಿಲ್ಲ. ಆಯ್ತು ಬಿಡಿ, ಆ ವಿಚಾರ ಏನು ಬೇಡ ಬೇಡ ಇಲ್ಲಿ. ಹಾಗೆ ಇದು ಅತ್ಯಂತ ಗಹನವಾದ ತತ್ವ ಆಗಿರೋದ್ರಿಂದ ಇದನ್ನ ಭಾಷ್ಯದಲ್ಲಿ ಭಗವತ್ಪಾದ ಶಂಕರರು ಭೂಯೋ ಭೂಯ ಅಂದ್ರೆ ಪದೇ ಪದೇ ಮತ್ತೆ 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 ಅಲ್ಲಲ್ಲಿ ತತ್ರ ತತ್ರ ಅಲ್ಲಲ್ಲಿ ಎಲ್ಲಿ ಸಂದರ್ಭ ಬರುತ್ತೋ ಅಲ್ಲೆಲ್ಲ ಯಾವುದು ಬಿಟ್ಟೇ ಇಲ್ಲ ಭಗವತ್ಪಾದ ಶಂಕರರು. ಅದೆಲ್ಲ ಉಪಯೋಗಿಸ್ಕೊಂಡು ಈ ವಾಕ್ಯವನ್ನ ಪದೇ 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 ಹೇಳಿದ್ದಾರೆ ಇದನ್ನ ಅಂತ ಹೇಳಿ ಏನ್ ಮಾಡಿದ್ದಾರೆ? ಈ ಆಚಾರ್ಯ ವಾಕ್ಯವನ್ನೇ ಇಲ್ಲಿ ಉದ್ಧಾರ ಮಾಡಿದ್ದಾರೆ. ಈಗ ಉದ್ಧಾರ ಮಾಡತಕ್ಕಂಥದ್ದು ಇಲ್ಲಿ ಈ ಈ ದಹರಾಧಿಕರಣದ್ದು ಉತ್ತರಾಚ್ಛೇದಾವಿರ್ಭೂತ ಸ್ವರೂಪಸ್ತು. ಅಲ್ಲಿ ದಹರ ಉತ್ತರೇಭ್ಯ ಅಂತ ಪ್ರಾರಂಭವಾಗಿದೆ. ಅತ್ಯಂತ ಮುಖ್ಯವಾದ ಅಧಿಕರಣ ದಹರಾಧಿಕರಣ ಅಂತ ಅಂದ್ಬಿಟ್ಟು ಅದು ನಾವು ಪ್ರವಚನ ಇಳಿಸಿದ್ವಿ. ದಹರಾಧಿಕರಣ ಯಾರೋ ನರಸಿಂಹಮೂರ್ತಿಗಳು ಮಾಡಿದ್ದಾರೆ, ಗೊತ್ತಿಲ್ಲ. ನರಸಿಂಹಮೂರ್ತಿ ತಿರುಪತಿ ಅವರಿಪ್ಪ ಇಲ್ಲ, ಇವಾಗ ಇಲ್ಲ, ಕುಪ್ಪ ವಿಶ್ವನಾಥ್ ಶರ್ಮಾ ಇರಬೇಕು, ಗೊತ್ತಿಲ್ಲ, ಮರ್ತೋಗ್ಬಿಡಿ. ಇಲ್ಲಿ ಅವ್ರದ್ದು ಮಾಡಿದ್ರು ದಹರಾಧಿಕರಣ. ಅಲ್ಲಿ ದಹರ ಉತ್ತರೇಭ್ಯ ಅಲ್ಲಿಂದ ಹಿಡಿದು ಸುಮಾರು ಒಂದು 6-7-8 ಸೂತ್ರಗಳವರೆಗೆ ಈ ವಿಚಾರವನ್ನೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ. ಕೊನೆಯಲ್ಲೇನು ಹೇಳಿದ್ದಾರೆ? ಅಲ್ಲಿ ಉತ್ತರಾಚ್ಛೇದಾವಿರ್ಭೂತ ಸ್ವರೂಪಸ್ತು ಅಂತ ಒಂದು ಸೂತ್ರ ಇದೆ, ಅದರಲ್ಲಿ ಈ ವಾಕ್ಯಗಳೆಲ್ಲ ಬಂದಿವೆ ಅಂತ ಹೇಳಿದ್ರು. ಆ ವಾಕ್ಯ ಇದೆಲ್ಲ ನಾವು ಓದಿದ್ದೇವೆ, ಅರ್ಥವಾಗಿದೆ ನಮಗೆ. ಇನ್ನೊಂದ್ಸರಿ ಓದ್ತೇನೆ. ತಸ್ಮಾತ್ ಯದ್ ಅವಿದ್ಯಾ ಪ್ರತ್ಯುಪಸ್ಥಾಪಿತಂ ಅಪಾರಮಾರ್ಥಿಕಂ ಜೈವಂ ರೂಪಂ ಕರ್ತೃಭೋಕ್ತೃ ರಾಗ ದ್ವೇಷಾದಿ ದೋಷ ಕಲುಷಿತಂ ಅನೇಕ ಅನರ್ಥಯೋಗಿ
ತದ್ವಿಲಯನೇನ ತದ್ವಿಪರೀತಂ ಅಪಹತ ಪಾಪತತ್ವಾದಿಗುಣಕಂ ಪಾರಮೇಶ್ವರಂ ಸ್ವರೂಪಂ ವಿದ್ಯೆಯ ಪ್ರತಿಪಾದ್ಯತೆ ಸರ್ಪಾದಿ ವಿಲಯನೇನೈವ ರಜ್ವಾದಿ. ಒಳ್ಳೆ ವಾಕ್ಯ. ಇಂಥ ವಾಕ್ಯಗಳು ಶಂಕರ ಭಗವತ್ಪಾದರ ಒಬ್ಬರು ಮಾತ್ರ ಬರೆಯೋದಕ್ಕೆ ಸಾಧ್ಯ. ಇಂಥ ವಾಕ್ಯ ಇನ್ನು ಯಾರಿಗೂ ಸಾಧ್ಯವಿಲ್ಲ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಏನ್ರಿ ಯಾರು ಅನಿವಾರ್ಯವಲ್ಲ, ಅವನೋ ಇನ್ನೊಬ್ಬ ಬರ್ತಾನೆ ಬಿಡ್ರಿ ಅಂತಂತ. ಇದು ಲೌಕಿಕವಾಗಿ ನಾವು ಸಾಧ್ಯವಾಗಬಹುದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಈ ವೇದಾಂತದಲ್ಲಿ ಪರಬ್ರಹ್ಮ ತತ್ವದ ನಿರೂಪಣೆಯಲ್ಲಿ ಹಾಗಾಗೋದಿಲ್ಲ. ಇಲ್ಲೇನು ಏಕಮೇವಾದ್ವಿತೀಯವಾದ ತತ್ವ ಮತ್ತೆ ಏಕಮೇವಾದ್ವಿತೀಯವಾದ ಆಚಾರ್ಯ ಅಷ್ಟೇ. ಎರಡೂ ಕೂಡ ಏಕಮೇವಾದ್ವಿತೀಯವಾಗಿರ್ಬೇಕು. ಅಯ್ಯೋ ಅವನು ಇನ್ನೊಬ್ಬ ಬರ್ತಾನೆ ಬಿಟ್ರಿ ಇದು ಹಾಗಿಲ್ಲ, ಇರಲಿ. ಇಲ್ಲಿ ಏನು ಹೇಳ್ತಾ ಇದ್ರೆ ನೋಡಿ, ಆದ್ದರಿಂದ ಅವಿದ್ಯೆಯಿಂದ ಉಂಟಾಗಿರತಕ್ಕಂತಹ ಪರಮಾರ್ಥವಲ್ಲದ ಈ ಜೀವರೂಪ ಜೀವತ್ವ ಅಂತ ಇದೆಯಲ್ಲ, ಅದು ಹೇಗಿದೆ? ಅದು ಕರ್ತೃತ್ವ ಭೋಕ್ತೃತ್ವ ರಾಗ ದ್ವೇಷ ಮುಂತಾದ ಅನೇಕ ದೋಷಗಳಿಂದ ಇದು ಕಲುಷಿತವಾಗಿ ಬಿಟ್ಟಿದೆ. ಯಾವುದು? ಜೈವನು. ನೋಡಿ, ಇದೂ ಅಷ್ಟೇ. ಓಹೋ, ಹಾಗಾದ್ರೆ ಪರಮಾತ್ಮ ಏನಾಗಿದ್ದಾನೆ? ಈಗ ಇವೆಲ್ಲ ದೋಷಗಳಿಂದ ಕಲುಷಿತವಾಗಿ ಬಿಟ್ಟಿದ್ದಾನೆ. ನಾವು ಅದನ್ನು ಪ್ಯೂರಿಫೈ ಮಾಡಬೇಕು ಅಂತೆಲ್ಲ ಅರ್ಥ ಆಗುತ್ತೆ. ಎಲ್ಲ ತಪ್ಪು, ಶುದ್ಧಾಂಗ ತಪ್ಪು. ಒಬ್ಬರು ಪ್ರಸಿದ್ಧ ಪ್ರವಚನಕಾರರು ಅವರು ಹೇಳಿದ್ದಾರೆ, ನೋಡಿ ಪರಮಾತ್ಮ ಜೀವಾತ್ಮನಿಗೂ ಏನು ಸಂಬಂಧ ಗೊತ್ತೇನು? ಏನ್ ಬಹಳ ಸರಳವಾದ ಸಂಬಂಧ, ಎರಡು ಬೇರೆ ಅಲ್ಲವೇ ಅಲ್ಲ ಅಂತ ಹೇಳಿ ಏನು ಹೇಳಿದ್ದಾರೆ ನೋಡಿ. ಈ ಪರಮಾತ್ಮ ಅಂತಕ್ಕಂಥದ್ದು ಅಂತ ತತ್ವ ಶುದ್ಧವಾದ ಕುಡಿಯುವ ನೀರು, ಮತ್ತೆ ಈ ಜೀವತ್ವ ಅದೇ ನೀರು, ಶುದ್ಧವಾದ ಕುಡಿಯುವ ನೀರೇ. ಆದ್ರೆ ಏನಾಗಿದೆ, ಏನೋ ಸ್ವಲ್ಪ ಅದು ಮಾಲಿನ್ಯ ಉಂಟಾಗ್ಬಿಟ್ಟಿದೆ, ಪೊಲ್ಯೂಷನ್ ಉಂಟಾಗ್ಬಿಟ್ಟಿದೆ ಅಷ್ಟೇ. ಇನ್ನೇನು ಜೀವತ್ವ ಅಂತಂತ ಇದು ಸರ್ವಥಾ ಸರಿಯಲ್ಲ. ಏನೋ ವಾಚಾರಂಭಣ ಗೊತ್ತಾಗುವಾಗ ಹೇಳ್ಬೋದಷ್ಟೇ, ಆದ್ರೆ ನೋಡಿದಾಗ ಸಾಧ್ಯವೇ ಇಲ್ಲ. ಇದನ್ನ ಈ ತತ್ವ ಸಮನ್ವಯ ಆತನ ಸೂತ್ರದಲ್ಲಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ ಆಚಾರ್ಯರು. ಇದು ಬ್ರಹ್ಮವು ಎಲ್ಲಾದರೂ ಕೂಡ ಬ್ರಹ್ಮತತ್ವಕ್ಕೆ ಕಲುಷಿತವಾಗೋಯ್ತು, ಅದು ಇದು ಅಂತಕ್ಕಂಥದ್ದು ಉಂಟಾ? ಯಾಕೆ? ನಿತ್ಯ ನಿರ್ಮಲ ಸ್ವಭಾವ ಅಯಮಾತ್ಮ. ಇದಕ್ಕೆ ಕಲುಷಿತ ಪ್ರಶ್ನೆ ಇಲ್ಲ. ಎಲ್ಲಿ ಕಲುಷಿತವಾಗತಕ್ಕಂಥ ಏನೂ ಇಲ್ಲ. ಮತ್ತೆ ಇದನ್ನ ಆಚೆ ಹೇಳ್ಬೋದು, ಅದು ಇದನ್ನ ಉಪದೇಶ ಅರ್ಥವಾಗೋದು ಕೇಳಬಹುದು ಅಷ್ಟೇ. ಇಲ್ಲೂ ಅದೇ ರೀತಿ ಹೇಳ್ತಾ ಇದ್ದಾರೆ. ಅನೇಕ ಹೀಗೆ ಕರ್ತೃಭೋಕ್ತ ಕಲುಷಿತವ ಅನೇಕ ಅನರ್ಥಯೋಗಿ ಎಲ್ಲ ಅನರ್ಥಗಳನ್ನು ಕೂಡ ತಂದು ಉಂಟು ಮಾಡತಕ್ಕಂತಹ ಈ ಜೀವತ್ವ ಇದೆಯಲ್ಲ, ಅದನ್ನ ತದ್ವಿಲಯನೇನ ಅದನ್ನ ಪ್ರವಿಲಯ ಮಾಡಿಕೊಳ್ಳುವುದರಿಂದ ಏನಾಗುತ್ತೆ? ಅದೆಲ್ಲ ಹೋಯ್ತು. ಅದಕ್ಕೆ ವಿಪರೀತವಾಗಿರತಕ್ಕಂತಹ ಅಪಹತ ಪಾಪತ್ವಾದಿ ಗುಣಕಂ, ಯಾವ ಪಾಪ ಪುಣ್ಯ ಮುಂತಾದ ದ್ವಂದ್ವಗಳ ಸಂಪರ್ಕವೂ ಇಲ್ಲದ ಪಾರಮೇಶ್ವರಂ. ಏನು ಪಾರಮೇಶ್ವರ ಅಂದ್ರೆ? ಪರಂ ಅಂದ್ರೆ ಅತ್ಯಂತ ಹೆಚ್ಚಿನ ಈಶ್ವರತ್ವ. ಅಂದ್ರೆ ಎಲ್ಲಿಯೇ ನಿಯೋಜ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಏಕಮೇವಾದ್ವಿತೀಯವಾದ ತತ್ವ ಇದು. ಇದೆಲ್ಲ ಹಾಗಾಗಿ ವಾಚಾರಮಣೆ. ಪರಮೇಶ್ವರನ್ ಸ್ವರೂಪ ಈ ಸ್ವರೂಪ ಇದೆಯಲ್ಲ, ಅದು ವಿದ್ಯೆಯ ಪ್ರತಿಪಾದ್ಯತೆ. ಅವಿದ್ಯೆ ಹೋಗ್ಬೇಕಾದ್ರೆ ವಿದ್ಯೆ ಇದರಿಂದ ನಮಗೆ ಉಂಟಾಗುತ್ತೆ. ಹೇಗೆ ಉಂಟಾಗುತ್ತೆ ಅಂದ್ರೆ ಸರ್ಪಾದಿ ವಿಲಯನಯನೈವ ರಜ್ವಾದಿ. ಸರ್ಪಜ್ಞಾನ ಇತ್ತು, ಸರ್ಪ ಅಂತ ಒದ್ದಾಡ್ತಾ ಇದ್ದ, ಆ ಜ್ಞಾನ ಹೋಯ್ತು. ಹೋದ ಕೂಡಲೇ ಏನಾಯ್ತು? ರಜ್ಜುವಿನ ಜ್ಞಾನ ಉಂಟಾಯಿತು. ಇದು ನೋಡಿ, ಇಲ್ಲಿ ಸರ್ಪಾದಿ ಇದೇನಿದು? ರಜ್ಜು ಸರ್ಪ ದೃಷ್ಟಾಂತ. ಇದಕ್ಕೇನು ಹೇಳ್ತಾರೆ? ರಜ್ಜು ಸರ್ಪ ವಿವೇಕ. ಇದನ್ನ ಅದ್ವೈತ ವೇದಾಂತದಲ್ಲಿ ಹೇಳಿರ್ತಕ್ಕಂಥದ್ದು. ಇದನ್ನ ಮೊನ್ನೆ, ಅದು ಯಾವಲ್ಲ ಮೊನ್ನೆ ಅಂತ ಕಾಣುತ್ತೆ, ಇದರಲ್ಲಿ ಶ್ವೇತಾಶ್ವೇತ್ರದಲ್ಲಿ ಹೇಳಿದ್ದೆ. ಅದು ಸಾಯಂಕಾಲ, ಬಹುಶಃ ಅದು ಯಾರಿಗೂ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಇವತ್ತು ಅದನ್ನೇ ಅಲ್ಲಿ ಇದರಲ್ಲಿ ಶ್ವೇತಾಶ್ವೇತ್ರ ಹೇಳಿದ್ದನ್ನೇ
ಇವತ್ತು ಹೇಳೋಣ ಅಂತ ಅಂದ್ಕೊಂಡೆ. ಇವತ್ತು ಟೈಮ್ ಆಗೋಯ್ತು. ಇದು ಸ್ವಲ್ಪ ಕಾಲಾವಕಾಶ ಬೇಕಿದಕ್ಕೆ. ಯಾವುದು ರಜ್ಜು ಸರ್ಪ ನ್ಯಾಯ, ರಜ್ಜು ಸರ್ಪ ವಿವೇಕ ಅಂದ್ರೆ ಏನು, ಎಷ್ಟು ವಿವೇಕ ಅಂತ ಇದೆ. ವಿವೇಕ ಮಾಡ್ಕೋಬೇಕು ಅಂತ ಎಲ್ಲರೂ ಹೇಳ್ತಾರೆ. ಪ್ರತಿಯೊಂದು ಧರ್ಮದವರು ಕೂಡ ವಿವೇಕದಿಂದ ವಿವೇಕದಿಂದ ಅಂತ ಹೇಳ್ತಾರೆ. ಆದರೆ ಈ ನಮ್ಮ ಶಂಕರ ಅದ್ವೈತ ತತ್ವ ಇದೆ, ಇದಕ್ಕೆ ವೇದಾಂತ ತತ್ವನ ಇದನ್ನ ಹೇಗೆ ಇದ್ರಲ್ಲಿ ಯಾವ ವಿವೇಕ ಅಂದ್ರೆ ಅದನ್ನೆಲ್ಲ ಹೇಳಿತ್ತೆ. ಇದನ್ನ ಇನ್ನೊಂದ್ಸರಿ ಹೇಳೋಣ ಅನ್ಕೊಂಡಿದ್ದೆ, ಟೈಮ್ ಆಯ್ತು. ಮುಂದಿನ ಸರಿ ಯಾವ್ದಾರೋ ಒಂದ್ಸರಿ ಹೇಳೋಣ ಅದನ್ನ. ಈ ರಜ್ಜು ಸರ್ಪ ವಿವೇಕ ಅಂತ ಇದೆಯಲ್ಲ, ಇದು ಬಹಳ ಬಹಳ ಮುಖ್ಯವಾದದ್ದು. ಇದನ್ನ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ನೋಡೋಣ ಇನ್ನೆಷ್ಟು ವಿವೇಕ ಇದೆ, ಬೇರೆಯವರು ಯಾವ ವಿವೇಕ ಹೇಳ್ತಾರೆ, ನಮ್ಮದು ಅದಕ್ಕೂ ಏನು ವ್ಯತ್ಯಾಸ ಏನು, ಆ ವಿವೇಕಕ್ಕೂ ಈ ವಿವೇಕಕ್ಕೂ, ಅದು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಮತ್ತೆ ಇನ್ನೊಂದು